ನಿಮ್ಮನ್ನ ನೋಡ್ತಾ ಇಲ್ಲ, ನಿಮ್ ಹಿಂದೆ ಒಳ್ಳೆ ಹುಡುಗಿ ಕೂತಾಳೆ. ಈಸ್ ಲುಕಿಂಗ್ ವೆರಿ ಪ್ರಿಟಿ. ಐ ಆಮ್ ಸೀಯಿಂಗ್ ಹರ್. ಅವ್ರು ಯಾಕೆ ಹೇಳಿ ಹಿಂಗ್ ನೋಡೋದು? ವಯಸ್ಸಾಯ್ತು, ದೂರದ್ ಕಾಣಲ್ಲ. ನಾಚ್ಕೊಂತ ಇದ್ರು. ಸೂಪರ್ ಮಿಸ್ಟರ್ ಲೋಕೇಶ್. ನೈಸ್ ಪೊಲ್ಯೂಷನ್. ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ, ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ನಮ್ಮ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಮದುವೆಗೆ ಎಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಾ 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 ಬಾ. ಎಷ್ಟು ಕೆಲ್ಸ ಅಂದ್ರೆ ಬಾ, ಒಂಥರ ಹಿಂಗೆ ಅಂದ್ರೆ ಇದಕ್ಕೆ ರೀ ದೊಡ್ಡವ್ರು ಹೇಳಿರೋದು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಏನೇನ್ ಮಾಡಿದ್ರಿ ಮಿಸ್ಟರ್ ಲೋಕೇಶ್? ಏನೇನ್ ಕೆಲಸ ಮಾಡಿದ್ರಿ? ಎಲ್ಲಾ ಕೆಲ್ಸನು ನಮ್ದೆ ಸರ್. ಮನೆ ಎಲ್ಲ ಬಂದವ್ರಿಗೆ ಅವ್ರು ಉಳ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಬೇಕು. ಎಷ್ಟಿರುತ್ತೆ ಏನ್ ಸರ್ ನೀವು ಬರೀ ಮದ್ವೆ ಆಗ್ತಿರೋದಲ್ಲ, ಮದ್ವೆ ಮಾಡ್ಬೇಕು. ಒಂದೇ ಒಂದು ವಿಚಾರ ಏನು ಅಂದ್ರೆ ತುಂಬಾ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ಒಬ್ಬ ಹುಡುಗನ್ ಲೈಫ್ ನ ಹಾಳು ಮಾಡೋದಕ್ಕೆ ನಾವೆಲ್ಲ ಎಷ್ಟು ಶ್ರಮ ಪಡ್ತಾ ಇದೀವಿ ನೋಡಿ. ಯಾರ ಹುಡುಗ ಅನ್ನೋದೇ ಸಸ್ಪೆನ್ಸ್ ಇಟ್ಟಿದ್ದೀರಾ? ಬರ್ತಾರೆ ಇವತ್ತೆಲ್ಲ ಫೋಟೋ ನೋಡಿ ಲವ್ ಮಾಡ್ರು ಅಂತ ಬರ್ತಾನೆ. ಓಕೆ, ಡೋಂಟ್ ವರಿ ಮಾಡ್ಕೋಬೇಡಿ. ಓಕೆ, ಮದುವೆ ಆದ್ಮೇಲೆ ಲೈಫ್ ಚೆನ್ನಾಗಿದೆ ಅಂತ ಹೇಳೋರು 2 ರೂಲ್ಸ್ ಅನ್ನ ಫಾಲೋ ಮಾಡಿರ್ತಾರೆ. ರೂಲ್ ನಂಬರ್ 1 ಹೆಂಡತಿನೇ ಕರೆಕ್ಟ್. ರೂಲ್ ನಂಬರ್ 3 ಮಿಸ್ಟರ್ ಲೋಕೇಶ್, ರೂಲ್ ನಂಬರ್ 2 ಅಲ್ಲಿ ಈ ತರ ಹೆಂಡತಿಗೆ ಕ್ವೆಶ್ಚನ್ ಮಾಡದೇ ಇರೋದು. ಏನ್ ಹೇಳಿದ್ರು ಹೇಳಿಸ್ಕೊಂಡಿರ್ಬೇಕು ಅಷ್ಟೇ ನೀವು. ಕ್ವೆಶ್ಚನ್ ಮಾಡಿದಕ್ಕೆ ನನಗೆ ಇವಾಗ ಗೊತ್ತಾಯ್ತು, ಮದುವೆ ಆದ್ಮೇಲೆ ನೀವು ರೂಲ್ಸ್ ಹುಡುಕ್ತಾ ಇದೀರಾ ಅಂದ್ರೆ ನಿಮ್ ಮನೇಲೂ ಅವಾಗ ಬೇಜಾನ್ ಪೂಜೆ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಲೋಕೇಶ್ ಕ್ವೆಶ್ಚನ್ ಮಾಡಿದಕ್ಕೆ ಹಿಂಗಂದೆ. ಹೌದಾ? ನೋಡಿ, ಈ ತರ ಸಮಸ್ಯೆ ಎಲ್ಲ ಯಾಕಾಗುತ್ತೆ ಅಂತ, ಮದುವೆ ಆಗುವಾಗ ಹುಡುಗಿರು ಗಂಡ ಬದ್ಲಾಗ್ತಾನೆ ಅಂತ ಅನ್ಕೊಂಡ್ ಮದುವೆ ಆಗ್ತಾರೆ. ಆದ್ರೆ ಹುಡುಗರು ಮದುವೆ ಆದ್ಮೇಲೆ ಹೆಂಡತಿ ಮದುವೆಗೆ ಮುಂಚೆ ಹಿಂಗಿದ್ಲು ಹಂಗೇ ಇರ್ತಾಳೆ ಅನ್ನೋ ನಂಬಿಕೆಯಲ್ಲಿ ಮದುವೆ ಆಗ್ತಾರೆ. ಆದ್ರೆ ಇವೆರಡೂ ಆಗಲ್ಲ, ಇಬ್ರು ಬದಲಾಗ್ತಾರೆ, ಜಗಳ ಶುರು ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಮದ್ವೆ. ಥ್ಯಾಂಕ್ ಯು ಪ್ರೊಫೆಸರ್. ಥ್ಯಾಂಕ್ ಯು ವೆರಿ ಮಚ್. ಇವಾಗ ನಾವೇನ್ ಹೇಳ್ತೀವಿ, ಜನಗಳ ಆಶೀರ್ವಾದದಿಂದ ನಮ್ಗೆಲ್ಲ ಒಳ್ಳೇದಾಯ್ತು ಅಂತ ಹೇಳ್ತೀವಿ. ಇವಾಗ ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳ್ತೀವಿ. ಆದ್ರೆ ಆಶೀರ್ವಾದ ಮಾಡಿನೂ ರಾಂಗ್ ಆಗೋ ಏಕೈಕ ಮ್ಯಾಟ್ರ್ ಅಂದ್ರೆ ಮದುವೆ. ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಾರೆ. ಮದುವೆ ಆದ್ಮೇಲೆ ಯಾರು ಹ್ಯಾಪಿ ಆಗಿರ್ತಾರೆ? ತುಂಬಾ ರೇರ್, ವೆರಿ ರೇರ್ ಅಲ್ವಾ? ನೋಡಿ, ಜಗತ್ತಲ್ಲಿ ಯಾವ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದ್ ಬಯಸಲ್ಲ. ಗೊತ್ತಿದ್ದು ಕೆಟ್ಟದ್ ಬಯಸೋದು ಅನ್ನೋ ಏಕೈಕ ಮ್ಯಾಟ್ರ್ ಅಂದ್ರೆ ಅದು ಮದುವೆ. ಮಿಸ್ಟರ್ ಲೋಕೇಶ್, ಎಲ್ಲ ರಾಣಿ ಅವ್ರ ಊರಲ್ಲಿ ಇದಾರೋ ಇಲ್ವಾ? ಇಷ್ಟು ಧೈರ್ಯವಾಗಿ ಹೇಳ್ತಾ ಇದೀರಾ? ಹತ್ರ ಇಲ್ಲ ಅಂದಾಗ ಧೈರ್ಯ ಬರುತ್ತೆ ಸ್ವಾಮಿ, ಹತ್ರ ಇದ್ದಾಗ ಡವ್ ಮಾಡ್ಬೇಕು ಸ್ವಾಮಿ, ಅಷ್ಟೇ. ಸಿಂಪಲ್ ಲೈಫ್. ನಿಮ್ಮಿಂದನೇ ಕರ್ತಿದ್ದು. ಈ ಗ್ರಹಚಾರ ನೋಡಿ ಹೆಂಗಿರುತ್ತೆ. ನಮ್ ಮೊಬೈಲ್ ನಂಬರ್ಗೆ ನಾವು ಆಧಾರ್ ಕಾರ್ಡ್ ನ ಮಾತ್ರ ಲಿಂಕ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಹೆಂಡತಿರು ಯಾವ್ದನ್ನ ಎಲ್ಲಿಗ್ ಬೇಕಂದ್ರೂ ಲಿಂಕ್ ಮಾಡ್ಕೋತಾರೆ. ಆದ್ರೆ ಅದ್ ಯಾವ್ದಕ್ಕೂ ಆಧಾರನೇ ಇರಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಹೆಂಡತಿರು. ಕರೆಕ್ಟ್? ಈ ನೆಮ್ಮದಿಯ ವೈವಾಹಿಕ ಜೀವನದ ಸೀಕ್ರೆಟ್ ಏನ್ ಗೊತ್ತಾ? ಗ್ರಹಚಾರ. ಅದು ಸರಿಯಾಗಿದ್ರೆ ಡುಮ್ಟಕ, ಗ್ರಹಚಾರ ಕೆಟ್ರೆ ಟಂಕನಕ. ಸೇಮ್ ಬೀಟ್, ಲಿರಿಕ್ ಚೇಂಜ್. ಹೋಗ್ಲಿ ಬಿಡಿ. ಇವತ್ತು ಮನೆಯಲ್ಲಿ ಶುಭ ಕಾರ್ಯ, ವರಲಕ್ಷ್ಮಿ ಮದುವೆ. ವರಲಕ್ಷ್ಮಿ ಹೊಸ ಮನೆಗೆ ಹೋಗಿ ಹೇಗೆ ಹೊಂದ್ಕೋತಾರೆ ಅನ್ನೋದಕ್ಕಿಂತ ಪಾಪ ಬರೋ ಗಂಡು ಈ ಅಮ್ಮನಿಗೆ ಹೆಂಗ್ ಹೊತ್ಕೋತಾನೆ ಅನ್ನೋದೇ ದೊಡ್ಡ ಒಂದು ಯೋಚನೆ ಆಗಿದೆ. ಹಣೆ ಬರಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು, ಋಣಾನು ಬಂದ ಅಷ್ಟೇ. ಓಕೆ, ಮದುವೆ ಬಗ್ಗೆ ಮಾತಾಡ್ತಾ ಇದ್ರೆ ನನ್ಗೇನೋ ಸಿಕ್ಕಾಪಟ್ಟೆ ವಯಸ್ಸಾಗೋಗಿದೆ ಅನ್ನೋ ಫೀಲು. ಈ ಮ್ಯಾಟರ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಮದುವೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಈ ರಾಣಿ ವರಲಕ್ಷ್ಮಿ ಏನಂದ್ರೆ ಒಂದು ಸಣ್ಣ ವಿಚಾರನೂ 3 ಅವರ್ಸ್ ತಗೋತಾರೆ. ಅವ್ರು ರೆಡಿ ಆಗಿದಾರ, ಬೇರೆ ಕೆಲ್ಸಗಳೆಲ್ಲ ಹೆಂಗ್ ನಡೀತಾ ಇದೆ ನಾನು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ನನಗಂತೂ ಕಾಯಕ್ ಆಗ್ತಾ ಇಲ್ಲ ಮಿಸ್ಟರ್ ಲೋಕೇಶ್. 8ನೇ ಅದ್ಭುತ ನೋಡ್ಬೇಕು ನಾನು. ಅದಕ್ಕೆ ಕಾಯಕ್ ಆಗ್ತಿಲ್ವಾ? ಹೌದು, ನಾವೇನೋ ಅನ್ಕೊಂಡ್ವಿ. ಒಂಥರ ನರಬಲಿ ರೋಡಲ್ಲೇ ಆಗಿದೆ. ತಗಳಪ್ಪ ಬೈತಾಳೆ, ಗಾಳಿಗೆ ಗುಮ್ತಾಳೆ. ನನ್ನಿಂದಿಂದೇನೆ ಯಾಕೆ ಸುತ್ತಾ ಇದ್ದೀರಾ? ಆಗ್ಲೇ ಫಾಲೋ ಮೀ ಅಂದಲ್ಲಣ್ಣ. ನಿಮ್ಮನೆ ಕಾಯಾಗೋಗ ಅವಾಗ ಹೇಳಿದ್ದು. ಚೆನ್ನಾಗಿ ತಿನ್ಬಿಟ್ಟು ಅರ್ಜೆಂಟ್ ಕಂಡ್ರೋ ಬಾತ್ರೂಮ್ ಎಲ್ಲ ಎಂಗೇಜ್ ಆಗ್ಬಿಟ್ಟೈತೆ. ಅರ್ಥ ಮಾಡ್ಕೊಡ್ರ, ಒಂದ್ ಕಡೆ ನಿಂತ್ಕೊಳ್ರ. ಏನ ಇವನು ತುರಿ
ಹುಡುಗರೆಲ್ಲ ಹಾಕೊಂಡ್ ಬಂದ್ಬಿಟ್ಟವನೆ. ಇವನ್ ಯಾಕೆ ಹುಡುಗರನ್ ಕರ್ಕೊಂಡ್ ಬಂದವನಲ್ಲ? ಏನಮ್ಮ ತುರಿ, ನಾನು ಕಾಣಿಸ್ತಾ ಇದ್ದೀನಾ? ಇಲ್ಲ. ನಾನ್ ನಿಂಗ್ ಕಾಣಿಸ್ತಾ ಇದ್ದೀನ? ಇಲ್ಲ. ಮತ್ತೆ ಯಾಕೆ ಕೌಸ್ಕೋಬೇಕು? ಬಾ ಕಾಣಿಸ್ಕೊಳ್ಳೋಣ ಅಷ್ಟೇ. ಏನಮ್ಮ ತುರಿ, ನಿನ್ನ ತುಕದಲ್ಲಿ ಏನೋ ಸಾಧನೆ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಎದ್ದು ಎದ್ದು ಆ ಸಾಧನೆ ಮಾಡೋಣ ಅಂತಾನೆ ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಯಾರು ವೇದಿಕೆನೆ ಬಿಟ್ಕೊಡ್ತಿಲ್ಲ. ತುರಿ, ಸಾಧನೆ ಮಾಡಕ್ಕೆ ವೇದಿಕೆಗೋಸ್ಕರ ಕಾಯಬಾರ್ದು, ನಾವೇ ವೇದಿಕೆನ ಸೃಷ್ಟಿ ಮಾಡ್ಕೋಬೇಕು. ನಿನಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದ್ರೆ ಇಲ್ಲೇ ಇದನ್ನೇ ನಿನ್ನ ವೇದಿಕೆ ಅಂತ ಮಾಡ್ಕೊಂಡು ಸಾಧನೆ ಮಾಡು. ಅಯ್ಯೋ ಅಣ್ಣ, ಇಲ್ಲಿ ನೀನ್ ಸಾಧನೆ ಮಾಡ್ಬೇಡಣ್ಣ. ಹೋತಿ ನನ್ ಮಗನೇ, ಅವ್ನು ಹೇಳ್ದ ಅನ್ಬಿಟ್ಟು ನಾನು ಮಾಡ್ಬಿಡ್ತೀನ. ಸುಮ್ಮನೆ ನಿಂತ್ಕ. ಆಯ್ತು. ನೋಡಪ್ಪ ಮುತ್ತು, ಇಲ್ಲಿ ಸಾಧನೆ ಮಾಡಕ್ಕಾಗಲ್ಲ ಕಣಪ್ಪ, ಅರ್ಥ ಮಾಡ್ಕೋ. ಇಲ್ಲಾಗಲ್ಲ ಅಂದ್ರೆ ಏನ, ಅಟ್ಲೀಸ್ಟ್ ಸೆಲ್ಫಿ ಕ್ಯಾಮ್ರಾದಲ್ಲಿ ಸಾಧನೆ ಮಾಡಿ ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ಗೋ ಫೇಸ್ಬುಕ್ ಹಾಕು, ಅದು ವೇದಿಕೆನೆ. ಇನ್ನೂ 10 ಸೆಕೆಂಡ್ ಕೊಡ್ತೀನಿ ರೀ. ಬಾತ್ರೂಮ್ದಲ್ಲಿ ಯಾರು ಹಾಡ್ತಾರೆ? ಸರಿ, ಆಮೇಲೆ ಆಡೋ, ಮೂರು ಆಡು. ಅನಿಸುತ್ತಿದೆ ಯಾಕೋ ಅದು ಯಾರು ಹಾಡ್ತಾರೆ ಬಾತ್ರೂಮ್ದಲ್ಲಿ? ಓಕೆ, ಸರ್, ನೀವು ಬಾತ್ರೂಮ್ ಅಲ್ಲೇ ಅನ್ನಿಸ್ಬೇಕಾ ಎಲ್ಲ? ಅಲ್ಲ, ಆಡೋದಕ್ಕೆ ಅಂತೆ 3 ಹಾಡು. ಆಡೋದಕ್ಕೆ 3 ಹಾಡು. 3 ಹಾಡು. ಬಾತ್ರೂಮ್ ಅಲ್ಲಿ. ಓಕೆ, ಏನ್ ಜ್ಞಾಪಕನೇ ಬರ್ತಾ ಇಲ್ಲ. ಸಾರಿ, ಒಂದೇ ಒಂದು ಬಾರಿ. ಓಕೆ, ಐ ವಿಲ್ ಟೆಲ್ 3 songs just like that. ಓಕೆ, ಒಂದು ಸಾರಿ, ಹಿಂದಿ ಹಾಡು ಒಂದೇ ಒಂದು ಸಾರಿ. ಪೂಜಾ ಅವ್ರು ಕೇಳಿಸ್ಕೊಂತ ಇಲ್ಲ. ನಾನ್ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಆಡಲ್ವಂತ. ಕೇಳಲ್ಲ. 2-1. ಸಾರಿ ಸುದಿಮಾ, ಕಮಾನ್, ಯು ಕ್ಯಾನ್ ವಿನ್ ದಿಸ್ ಒನ್. ಅಯ್ಯೋ, ನನ್ಗೆ ಎಲ್ಲಾನು ಚೋಟು ಆನ್ಸರ್ ಇರೋದ ತರ ಹೇಳಿ. ಕನ್ನಡದ 5 ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳಿ. ಹಂಸಲೇಖ, ಹಾ, ಅರ್ಜುನ್ ಜನ್ಯ, ಹಾ, ಸಾಧು ಕೋಕಿಲ ಅವರು, ಹಾ. ರಾಜೇಶ್ ರಾಮನಾಥನ್, ಮತ್ತೆ ಗುರುಕಿರಣ್. ಹಾ. ಲೈಟ್ ಬರ್ಲಿಲ್ಲ. ಓಕೆ, 2-2. 2-2. ಓಕೆ, ಹೆಂಗಿದೆ? ಡನ್. ನೋಡಿ ಎಷ್ಟು ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ ಟೈಮ್ ಅನ್ನೋದು ಬಂದ್ಬಿಟ್ರೆ. ಅಭಿ ಪೂಜಾ ಗಾಂಧಿ ಅವರೇ, ಹ್ಮ್. ತುಂಬಾ ಚೆನ್ನಾಗಿದೆ, ಹೇಳಿ. ಕರೆಕ್ಟ್ ಆಗಿ ಯೋಚನೆ ಮಾಡಿ ಹೇಳಿ. ಕಾರಿನಲ್ಲಿ ಮಾಡಬಾರದ 5 ವಿಷಯಗಳು. ಫೋನಲ್ಲೇ ಮಾತಾಡ್ಬಾರ್ದು, ಆಮೇಲೆ ಈ ಕಡೆ ಆ ಕಡೆ ನೋಡ್ಕೊಂಡು ಮಾತಾಡ್ಬಾರ್ದು, ಹುಡುಗರು ಹೆಣ್ಮಕ್ಳನ್ನ ನೋಡ್ತಾ ಗಾಡಿನ ಡ್ರೈವ್ ಮಾಡ್ಬಾರ್ದು, ಡ್ರಿಂಕಿಂಗ್ ಮಾಡಬಾರ್ದು, ಆಮೇಲೆ ಆಮೇಲೆ ಸಿಗರೇಟ್ ಸೇರ್ಬಾರ್ದು. ಯಾವಾಗ್ಲೂ ಆಟ ಟೈಮ್ ಆಗ 10 ಸೆಕೆಂಡ್ ಆದ್ಮೇಲೆ ಸೀಟ್ ಬೆಲ್ಟ್ ಹಾಕೋಬೇಕು. ಅದೆಲ್ಲ ಮರ್ತ್ಬಿಟ್ಟೆ, ನಾನು ಹಾಕಲ್ಲ ಅಲ್ಲ, ಸಾರಿ. ಫೈನ್ ಬಿತ್ತು. ತುಂಬಾ ಫೈನ್ ಇದೆ ನನ್ಗೆ ಸೀಟ್ ಬೆಲ್ಟ್ ಅಂತ. ಶಪ್ಪ, 4 ಹೇಳಿದ ಪಾಯಿಂಟ್ ಇಲ್ಲ. 2-2. ತುಂಬಾ ಓಕೆ, ನೆಕ್ ಟು ನೆಕ್. ಓಕೆ. ಇರಿ, ಪ್ರಶ್ನೆ ಕೇಳಿದ್ಮೇಲೆ 2 ನಿಮಿಷ ಟೈಮ್ ಕೊಡ್ಬೇಕು. ಇಲ್ಲ ಇವಾಗ ಈಸಿ ಇದು, ಅಟ್ಲೀಸ್ಟ್ ಈಸಿ. ಯು ಕ್ಯಾನ್. ಓಕೆ, 10 ಮೇಕಪ್ ಐಟಮ್ಗಳ ಹೆಸರು ಹೇಳಿ. ಲಿಪ್ಸ್ಟಿಕ್, ಐಬ್ರೋ ಪೆನ್ಸಿಲ್, ಕಾಜಲ್, ಚೀಕ್ರೋಸ್ ಬ್ರಷ್, ಐ ಶಾಡೋ, ಮಸ್ಕರಾ, ಐಲೈನರ್, ಲಿಪ್ ಗ್ಲಾಸ್. ಆಗಿಲ್ಲ 5 ಹೇಳಿದ್ದು, ಅವ್ರು 8 ಹೇಳಿದ್ರು. 8 ಹೇಳಿದ್ರ? 5. 3-2. ಪೂಜಾ ಗಾಂಧಿ ಅವರೇ, ಇದು ನಿಮಗೆ ಕಡೆಯ ಪ್ರಶ್ನೆ, ಕಡೆ ಅಂದ್ರೆ ಕೊನೆ ಪ್ರಶ್ನೆ. ಓಕೆ, ಹುಷಾರಾಗಿ ಆನ್ಸರ್ ಮಾಡಿ, ಹುಷಾರಾಗಿ. ಕೋಪ ಬಂದಾಗ ಬೈಯುವ 5 ಬೈಗುಳ. ಕೋತಿ ನನ್ ಮಗ್ನೆ, ಉಲ್ಲುಗೆ ಪಟ್ಟೆ, ಸಾಲೆ ಕನ್ನಡ ಕನ್ನಡ. ಕನ್ನಡ ಹಾ, ಕನ್ನಡ. ಬೇಗ. ಕಮೀನೆ ಕುತ್ತೆ. ಫಸ್ಟ್ ಇಂದ. ಮಾಫಿಯಾ, ಇರಿ. पास बोल दिए, 10 बोल दिए, 15 बोल दिए। ಅಮ್ಮ, अरे ये बोला गाली दो, मैंने दे दिया. ಇರಿ ಒಂದು ನಾಯಿ ನನ್ನ ಮಗನೇ. ಓಕೆ, ಹಿಂದಿ ಹೆಂಗ್ ಉಪಯೋಗಿಸ್ತಿದ್ಲು ಅಂದ್ರೆ, ಮೊದ್ಲೇ ದಿನ ಎದ್ ಬಂದ್ಲು, ಶ್ರುತಿಮಾ ಸ್ವಲ್ಪ ಬರ್ತೀರಾ, ಯಾಕೆ ಪರ್ಕೆ ಹೊಡೆಯೋಣ ಬನ್ನಿ ಅಂತ. ಜಾಡು ಮಾರಂಗೆ ಅಂತ ಓ, ಡೈರೆಕ್ಟ್ ಟ್ರಾನ್ಸ್ಲೇಷನ್. ಡೈರೆಕ್ಟ್ ಟ್ರಾನ್ಸ್ಲೇಷನ್. ಮಾರಂಗೆ. ಪರ್ಕೆ ಹೊಡೆಯೋಣ. ಓಕೆ, ನಿಮಗೆ ಕೋಪ ಭರಿಸುವ 5 ವಿಷಯಗಳು. ಸುಳ್ಳು ಹೇಳೋದು, ಕೋಪ ಬರಂಗ್ ಮಾತಾಡೋದು, ಕೋಪ ಬರಂಗ್ ಮಾತಾಡದೆ ಇರೋದು, ಕೋಪ ಬಂದಾಗ ಮಾತಾಡೋದು, ಕೋಪ ಬಂದಾಗ ಸುಮ್ನೆ ಇರೋದು.
ಇದೇನ್ ಹೇಳಿದ್ರಿ ನಮ್ ತಾಯಣಿಗೂ ಗೊತ್ತಾಗಿಲ್ಲ ನನಗೆ. ನನ್ಗೆ ಅರ್ಥ ಆಯ್ತು. ರಿಪೀಟ್ ಮಾಡಕ್ಕಾಗಲ್ಲ. And the winner is in this ton. The award goes to Shrutima. ಪ್ರೈಸ್ ಏನು? ಪ್ರೈಸು ನಿಮ್ಮ 100 ಡೇಸ್ ಓಡ್ಲಿ ಅಂತ ನಾವು ಹಾರೈಸ್ತೀವಿ. ಓಕೆ, ಇವಾಗ ನಿಮ್ಮೆಲ್ಲರ ಹತ್ರ ನಾವು ಗೇಮ್ ಆಡಿದಾಯ್ತು, ಸೂಪರ್ ಆಗಿ ಟೆನ್ಷನ್ ತಗೊಂಡಿದ್ದಾಯ್ತು, ನೀವು ಗೆದ್ದಿದ್ದಾಯ್ತು, ಪೂಜಾ ಅವ್ರು ಬೈದಿದ್ದಾಯ್ತು, ಎಲ್ಲ ಆಯ್ತು. ಆದ್ರೆ ಈಗ ನಮ್ಮ ಆಡಿಯನ್ಸ್ ಪ್ರಶ್ನೆಯನ್ನ ಕೇಳ್ತಾರೆ. ಕಮಾನ್ ಆಡಿಯನ್ಸ್. ಹಾಯ್ ಎವ್ರಿಬಡಿ, ಹಾಯ್. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ವಿಜಯನಗರ ಫಸ್ಟ್ ಗ್ರೇಡ್ ಕಾಲೇಜಿಂದ ಬರ್ತಾ ಇರೋದು. ನನ್ನ ಕ್ವೆಶನ್ ಬಂದ್ಬಿಟ್ಟು ವಿಜಿಲಾ ಸರ್ಗೆ. ಈಗಿನ ಎಲ್ಲ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಹೀರೋ ಆಗಿ ಮಿಂಚ್ತಾ ಇದ್ದೀರಲ್ಲ, ನೀವಿನ್ನು ಯಾಕೆ ಮಿಂಚ್ತಾ ಇಲ್ಲ? ಇಲ್ಲೇ ಮಜಾ ಟಾಕೀಸಲ್ಲಿ ಮಿಂಚ್ತಾ ಇದೀನಲ್ರಿ, ಇಲ್ಲೇ ತಳಿಯಕ್ ಆಗ್ತಿಲ್ಲ. ಚಂದ್ರ ಅಂತಾರೆ, ಇನ್ನೇನೋ ಅಂತಾರೆ, ಮಿಂಚ್ತಾ ಇದೀನಲ್ಲ, ಸಾಕು. ಓಕೆ, ಈಗ ಇಲ್ಲಿ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಬಿಟ್ಟು ಹೊರಗಡೆ ನಮ್ಮ ಮಜಾ ಟಾಕೀಸ್ ನೋಡುವಂತ ಆಡಿಯನ್ಸ್ ಕೂಡ ಅವರ ಕ್ವೆಶ್ಚನ್ಸ್ ಅನ್ನ ರೆಕಾರ್ಡ್ ಮಾಡಿ ನಮಗೆ ಕಳಿಸಿರ್ತಾರೆ. ಅವರ ಪ್ರಶ್ನೆ ಕೇಳೋಣ. ಯಾರು ಈ ವಾರ ಪ್ರಶ್ನೆ ಕೇಳಿರೋದು? ಸರ್, ನನ್ನ ಹೆಸರು ದಿವಾಕರ್, ನಾನು ಝೂನಲ್ಲಿ ವರ್ಕ್ ಮಾಡೋದು. ನನ್ನ ಕ್ವಶನ್ ಬಂದು ಐ ಲವ್ ಯು ಅಂತ ಕಂಡಿಡ್ದಿದ್ದು ಯಾರು? ಮೈಸೂರಿಂದ. ಓಕೆ, ಐ ಲವ್ ಯು ಅಂತ ಕಂಡಿಡ್ದಿದ್ದು ಯಾರು? ಪೂಜಾ. ಐ ಡೋಂಟ್ ನೋ. ಐ ಲವ್ ಯು ಕಂಡಿಡ್ದಿದ್ದು ಯಾರು? ರಾಜು ಸರ್ ಹೇಳಿ. ಸರ್ ಹೇಳಿ. ಸತ್ಯಮ್ಮ. ಯಾರು? ಸುಬ್ಬಣ್ಣ. ಯಾರು ಇಲ್ಲ. ನನ್ನ ಪ್ರಕಾರ ಐ ಲವ್ ಯು ಕಂಡಿಡಿದ್ದು ಚೈನಾದವರು. ಚೈನಾದವರು? ಅದು ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಲವ್ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಗುಡ್ ಒನ್. ಸೂಪರ್, ವೆರಿ ಗುಡ್. ಸೊ ಈಗ ಪ್ರಶ್ನೆಗಳೆಲ್ಲ ಕೇಳಾಯ್ತು. ಹೋಪ್ ಯು ಪೀಪಲ್ ಹ್ಯಾಡ್ ಅ ಗುಡ್ ಟೈಮ್. ಮತ್ತೊಮ್ಮೆ ನಿಮ್ಮ ಸಿನಿಮಾ ಮೊದಲನೇ ಪಾರ್ಟ್, ಎರಡನೇ ಪಾರ್ಟ್ ಯಾವ ರೀತಿ ಒಂದು ಸಕ್ಸಸ್ ಅನ್ನ ತಂದ್ಕೊಡ್ತು, ಥರ್ಡ್ ಪಾರ್ಟ್ ಅಲ್ಲೂ ಅದೇ ತರ ನಿಮಗೆ ಒಂದು ಈ ಸಿನಿಮಾ ಸಕ್ಸಸ್ ಅನ್ನ ತರಲಿ. ಮತ್ತೊಮ್ಮೆ ತಾವೆಲ್ಲ ಮಜಾ ಟಾಕೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಪ್ ಯು ಆಲ್ ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ಲೀಸ್. ಆಕ್ಚುಲಿ ಇದು ಕರಿಬೇವು ಗಿಡ, ಇದು ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೂ ಕೊಡ್ತೀನಿ ಸರ್, ಕೊಡ್ರಿ. ಬರಲ್ಲ, ಅಲ್ಲಿ ಗ್ಯಾಸ್ಟ್ರಿಕ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಹಾಗೆ ಹಾವು ಕಚ್ಚಿದಾಗ ಇದ್ರ ಬೇರನ್ನ ಔಷಧಿಯಾಗಿ ಯೂಸ್ ಮಾಡ್ತಾರಂತೆ ಸರ್. ಒಳ್ಳೆ ನಾಲೆಡ್ಜ್ ಕೊಟ್ಟಿದ್ದೀನಿ ನಾನು. ಸೊ ವೀಕ್ಷಕರೇ, D3 ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅದ್ಭುತವಾದಂತ ಒಂದು ಸಿನಿಮಾ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ತಮ್ಮೆಲ್ಲರ ಆಶೀರ್ವಾದ ಈ ಚಿತ್ರತಂಡದವ್ರ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತಾ ಇದೀನಿ. ನಮ್ಮ ಮಜಾ ಟಾಕೀಸ್ ನ ಗುರುವಾರ ಶುಕ್ರವಾರ 8 ಗಂಟೆಗೆ ಕಲರ್ ಸೂಪರ್ ಅಲ್ಲಿ ನೋಡೋದು. ಅಕಸ್ಮಾತ್ ಏನಾದ್ರು ಮಿಸ್ ಆಗಿದ್ರೆ ವುಡ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಯಾವಾಗ ಬೇಕಂದ್ರು ನಮ್ಮ ಮಜಾ ಟಾಕೀಸ್ ಸೂಪರ್ ಸೀಸನ್ ಊಟಲ್ಲಿ ನೋಡಿ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಗುಡ್ ನೈಟ್, ಬಾಯ್.